ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಿಪೋಸಿಷನ್ ಬಗ್ಗೆ ನೋಡೋಣ. ಪ್ರಿಪೋಸಿಷನ್ ಅಂದರೆ ಏನು, ಪ್ರಿಪೋಸಿಷನ್ನ ಟೈಪ್ಸು ಮತ್ತು ಪ್ರಿಪೋಸಿಷನ್ನ ಎಕ್ಸಾಂಪಲ್ಸು ಮತ್ತು ಪ್ರಿಪೋಸಿಷನ್ನ ಎಲ್ಲಿ ಬಳಸ್ತೀವಿ ಮತ್ತು ಯಾವ ರೀತಿ ಪ್ರಿಪೋಸಿಷನ್ನ ಫೈಂಡ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗ್ರಾಮರ್ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಕೊಡ್ತೀನಿ ಮತ್ತು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಕ್ವಶನ್ಗಳ ಬಗ್ಗೆ ಟಿಪ್ಸ್ಗಳನ್ನು ಕೊಡ್ತೀನಿ. ಯಾವ ರೀತಿ ಗ್ರಾಮರ್ನ ಫೈಂಡ್ ಮಾಡೋದು ಅಂತ ಟಿಪ್ಸ್ಗಳನ್ನು ಕೊಡ್ತೀನಿ. ಸೊ ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರಿಪೋಸಿಷನ್ ಅಂದರೆ ಏನು ಅಂತ ಮೊದಲನೇದಾಗಿ ನೋಡೋಣ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಪ್ರಿಪೋಸಿಷನ್ಸ್. ವಾಟ್ ಈಸ್ ಪ್ರಿಪೋಸಿಷನ್ ಅಂದರೆ, ಪ್ರಿಪೋಸಿಷನ್ ಅಂದರೆ ಏನು? A preposition is a word that shows the relationship between a noun or pronoun and other words in a sentence. ಅಂದರೆ ಪ್ರಿಪೋಸಿಷನ್ ಅಂದರೆ ಏನು ಅಂದರೆ, ಈ ಪ್ರಿಪೋಸಿಷನ್ನು ರಿಲೇಷನ್ಶಿಪ್ನ ಅಂದರೆ ಎರಡು ವರ್ಡ್ಗಳ ಮಧ್ಯೆ, ಎರಡು ಶಬ್ದಗಳ ಮಧ್ಯೆ ರಿಲೇಷನ್ಶಿಪ್ನ ಬೈಂಡ್ ಮಾಡುವಂಥ ವರ್ಡ್ಗಳನ್ನು ನಾವು ಏನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರಿತೀವಿ. ಇವು ಎರಡು ಶಬ್ದಗಳ ನಡುವೆ ಏನು ತೋರಿಸುತ್ತೆ? ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ. ಅಂದರೆ ರಿಲೇಷನ್ಶಿಪ್ಪನ್ನು ಬೈಂಡ್ ಮಾಡುತ್ತೆ, ಅಂದರೆ ಅವೆರಡು ಶಬ್ದಗಳನ್ನು ಕೂಡಿಸುತ್ತೆ. ಅದು ಯಾವ ರೀತಿ ನೋಡಿ, ನೌನ್ ಆರ್ ಪ್ರನೌನ್. ಅಂದರೆ ಯಾವುದೇ ಸೆಂಟೆನ್ಸಲ್ಲಿ ನೌನ್ ಅಥವಾ ಪ್ರನೌನ್ ಜೊತೆಗೆ ಮತ್ತೊಂದು ವರ್ಡ್ನ ಸೇರಿಸೋದಕ್ಕೆ, ಅವುಗಳ ಮಧ್ಯೆ ರಿಲೇಷನ್ಶಿಪ್ ತೋರಿಸೋದಕ್ಕೆ ನಾವೇನಂತ ಕರಿತೀವಿ? ಅಂಥ ವರ್ಡ್ಗಳನ್ನು ಪ್ರಿಪೋಸಿಷನ್ ಅಂತ ಕರಿತೀವಿ. ಆ್ಯಂಡ್ ನೋಡಿ ಇಲ್ಲಿ, ಆಫನ್ ಇಂಡಿಕೇಟಿಂಗ್ ಲೊಕೇಶನ್, ಡೈರೆಕ್ಷನ್, ಟೈಮ್ ಆರ್ ಅದರ್ ರಿಲೇಷನ್ಶಿಪ್. ಇಲ್ಲಿ ರಿಲೇಷನ್ಶಿಪ್ ತೋರಿಸುತ್ತವೆ. ಅಂದರೆ ಪ್ರಿಪೋಸಿಷನ್ ಅಂದರೆ ರಿಲೇಷನ್ಶಿಪ್ ತೋರಿಸುವಂಥ ವರ್ಡ್ಗಳು. ಅವು ಯಾವ ರೀತಿ ರಿಲೇಷನ್ಶಿಪ್ನ ತೋರಿಸುತ್ತವೆ ಅಂದರೆ, ಲೊಕೇಶನ್ ತೋರಿಸುತ್ತವೆ, ಡೈರೆಕ್ಷನ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಮತ್ತು ಅದರ್ ಕೆಲವೊಂದು ಬೇರೆ ರಿಲೇಷನ್ಶಿಪ್. ಅಂದರೆ ಯಾವ ರೀತಿ ಅಂದರೆ, ಒಂದು ನೌನ್ ಅಥವಾ ಪ್ರನೌನ್ನ ತೊಗೊಂಡ್ರೆ ಅವುಗಳ ಲೊಕೇಶನ್ ತೋರಿಸುತ್ತೆ. ಅಂದರೆ ಆ ಸೆಂಟೆನ್ಸಲ್ಲಿ ಆ ನೌನ್ ಮತ್ತು ಪ್ರನೌನ್ನ ಲೊಕೇಶನ್ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಡೈರೆಕ್ಷನ್ ತೋರಿಸ್ತವೆ, ಟೈಮ್ ತೋರಿಸ್ತವೆ. ಈ ರೀತಿ ವರ್ಡ್ಗಳನ್ನು ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರಿತೀವಿ. ಅಂದರೆ ಪ್ರಿಪೋಸಿಷನ್ ಅಂದರೆ ಏನು? ಯಾವುದೇ ಒಂದು ಸೆಂಟೆನ್ಸಲ್ಲಿ ನೌನ್ ಅಥವಾ ಪ್ರನೌನ್ ಜೊತೆಗೆ ಇನ್ನೊಂದು ವರ್ಡ್ನ ನಡುವೆ ರಿಲೇಷನ್ಶಿಪ್ನ ತೋರಿಸೋದನ್ನು, ಆ ವರ್ಡ್ಗಳನ್ನು ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರಿತೀವಿ. ಹಾಗಿದ್ರೆ ಎಕ್ಸಾಂಪಲ್ ನೋಡೋಣ ಬನ್ನಿ. ದ ಬುಕ್ ಈಸ್ ಆನ್ ದ ಟೇಬಲ್. ನೋಡಿ ಇಲ್ಲಿ, ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಪ್ರಿಪೋಸಿಷನ್ ಯಾವುದು? ಆನ್ ಅನ್ನೋದು ಪ್ರಿಪೋಸಿಷನ್. ನೋಡಿ ಇಲ್ಲಿ, ದ ಬುಕ್ ಈಸ್ ದ ಟೇಬಲ್. ಇಲ್ಲಿ ಬುಕ್ ಅನ್ನೋದು ಏನು? ಒಂದು ನೌನ್, ಆ್ಯಂಡ್ ದ ಟೇಬಲ್ ಅನ್ನೋದು ಒಂದು ನೌನ್. ಈ ಎರಡೂ ಶಬ್ದಗಳ ನಡುವೆ ಈ ಸೆಂಟೆನ್ಸಲ್ಲಿ ದ ಬುಕ್ ಈಸ್ ಆನ್ ದ ಟೇಬಲ್ ಒಂದು ಸೆಂಟೆನ್ಸಲ್ಲಿ ಬುಕ್ ಮತ್ತು ಟೇಬಲ್ ನಡುವೆ ರಿಲೇಷನ್ ತೋರಿಸ್ತಾ ಇದೆ. ಯಾವ ರೀತಿ ರಿಲೇಷನ್ ತೋರಿಸ್ತಾ ಇದೆ ನೋಡಿ, ಬುಕ್ಕು ಮತ್ತು ಟೇಬಲ್ ಮೇಲಿದೆ. ಅಂದರೆ ಬುಕ್ ಎಲ್ಲಿದೆ? ಟೇಬಲ್ನ ಮೇಲಿದೆ. ಅಂದರೆ ಟೇಬಲ್ ಮೇಲೆ ಬುಕ್ ಇದೆ. ಮೇಲೆ ಅನ್ನೋದು ನಮಗೆ ಏನು ತೋರಿಸ್ತಾ ಇದೆ? ಅಲ್ಲಿ ಇವೆರಡರ ಮಧ್ಯೆ ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಸೊ ಅದಕ್ಕೆ ಇದು ಆನ್ ಅನ್ನೋದನ್ನ ನಾವು ಏನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರಿತೀವಿ. ದ ನೆಕ್ಸ್ಟ್ ನೋಡಿ, ಹೀ ವಾಕ್ ಟುವಾರ್ಡ್ಸ್ ದ ಡೋರ್. ಅವನು ಡೋರ್ ಕಡೆಗೆ ಹೋಗ್ತಾ ಇದ್ದಾನೆ. ಅಂದರೆ ಡೋರ್ ಅನ್ನೋದು ಮತ್ತು ಡೋರ್ ಅನ್ನೋದೇನು? ಒಂದು ನೌನ್. ವಾಕ್ಡ್ ಅನ್ನೋದು ವರ್ಬ್. ಇವೆರಡರ ನಡುವೆ ಏನು ತೋರಿಸ್ತಾ ಇದೆ? ಅದು ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಅಂದರೆ ಅವನು ಯಾವ ಕಡೆಗೆ ಹೋಗ್ತಾ ಇದ್ದಾನೆ? ಡೋರ್ ಕಡೆಗೆ ಹೋಗ್ತಾ ಇದ್ದಾನೆ. ಕಡೆಗೆ, ಟುವಾರ್ಡ್ಸ್ ಅನ್ನೋದು ಏನು ತೋರಿಸ್ತಾ ಇದೆ? ಇದು ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಅದಕ್ಕೆ ಇದನ್ನು ನಾವು ಏನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ನೋಡಿ, ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಫಾರ್ 2 PM. ಇಲ್ಲಿ ನೋಡಿ, ದ ಮೀಟಿಂಗ್ ಯಾವ ಟೈಮಲ್ಲಿ? ಇಲ್ಲಿ ಟೈಮನ್ನು ತೋರಿಸ್ತಾ ಇದೆ. 2 PM ಅನ್ನೋದು ಒಂದು ಟೈಮ್, ಮೀಟಿಂಗ್ ಅನ್ನೋದು ಒಂದು ವರ್ಡ್. ಈ ಎರಡೂ ವರ್ಡ್ಗಳ ಮಧ್ಯೆ ಫಾರ್ ಅನ್ನೋದು ಏನು ತೋರಿಸ್ತಾ ಇದೆ? ಒಂದು ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಅದು ಮೀಟಿಂಗ್ ಯಾವ ಟೈಮಲ್ಲಿ ಶೆಡ್ಯೂಲ್ ಆಗಿದೆ? 2 PM ಅಲ್ಲಿ ಶೆಡ್ಯೂಲ್ ಆಗಿದೆ. ಅಂದರೆ ಈ ಫಾರ್ ಇಲ್ಲದೆ ಇದ್ದರೆ ಈ ಸೆಂಟೆನ್ಸು ಕಂಪ್ಲೀಟ್ ಆಗಲ್ಲ. ನೋಡಿ ಇಲ್ಲಿ, ದ ಮೀಟಿಂಗ್ ಈ ಶೆಡ್ಯೂಲ್ 2 PM. ಇದು ಕಂಪ್ಲೀಟ್ ಆಗಲ್ಲ. ಫಾರ್ ಅನ್ನೋದು ಅಂದರೆ ರಿಲೇಷನ್ಶಿಪ್ನ ಈ ಎರಡರ ಮಧ್ಯೆ ಫಾರ್ ಅನ್ನೋದು ತೋರಿಸ್ತಾ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಹೀ ಈಸ್ ಹ್ಯಾಪಿ ವಿತ್ ಹಿಸ್ ನ್ಯೂ ಜಾಬ್. ಹೀ ಈಸ್ ಹ್ಯಾಪಿ ಹಿಸ್ ನ್ಯೂ ಜಾಬ್.
ಈ ಎರಡೂ ವರ್ಡ್ಗಳ ನಡುವೆ ಏನು ವಿತ್ ಅನ್ನೋ ಒಂದು ಪ್ರಿಪೋಸಿಷನ್ ಇದೆ. ಅಂದರೆ ಈ ವಿತ್ ಅನ್ನೋ ಪ್ರಿಪೋಸಿಷನ್ನು ಎರಡರ ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ನೋಡಿ, ಹೀ ಈಸ್ ಹ್ಯಾಪಿ, ಅವನು ಯಾವುದರಿಂದ ಹ್ಯಾಪಿಯಾಗಿದ್ದಾನೆ? ಅವನ ನ್ಯೂ ಜಾಬಿಂದ, ಹೊಸ ಕೆಲಸದಿಂದ ಅವನು ಹ್ಯಾಪಿಯಾಗಿದ್ದಾನೆ. ಅಂದರೆ ಯಾವುದರಿಂದ ಹ್ಯಾಪಿಯಾಗಿದ್ದಾನೆ ಅಂತ ಅವನ ನಡುವೆ ಯಾವುದರಿಂದ ಹ್ಯಾಪಿಯಾಗಿದ್ದಾನೆ ಅಂತ ತೋರಿಸ್ತಾ ಇದೆ. ಯಾವುದದು? ವಿತ್. ಅಂದರೆ ಇವೆರಡರ ನಡುವೆ ರಿಲೇಷನ್ಶಿಪ್ನ ಬೈಂಡ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ವಿತ್ ಅನ್ನ ಏನಂತ ಕರಿತೀವಿ? ಇಲ್ಲಿ ಪ್ರಿಪೋಸಿಷನ್ ಅಂತ ಕರಿತೀವಿ. ಈಗ ನಿಮಗೆ ಕ್ಲಿಯರ್ ಆಗಿರ್ಬೋದು. ಒಟ್ಟಿನಲ್ಲಿ ಯಾವುದೇ ಎರಡು ಸೆಂಟೆನ್ಸ್ ಅಥವಾ ಯಾವುದೇ ಎರಡು ವರ್ಡ್ಗಳ ಮಧ್ಯೆ ರಿಲೇಷನ್ಶಿಪ್ನ ಬೈಂಡ್ ಮಾಡೋದನ್ನು, ಆ ಒಂದಕ್ಕೊಂದು ಅವುಗಳು ಸಂಬಂಧಪಟ್ಟಿದ್ದನ್ನು ತಿಳಿಸೋದನ್ನು ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಪ್ರಿಪೋಸಿಷನ್ ಯಾವ್ಯಾವ ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ ಇದ್ದಾವೆ ಅಂತ ನೋಡೋಣ ಬನ್ನಿ. ಪ್ರಿಪೋಸಿಷನ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು ಸೆವೆರಲ್ ಟೈಪ್ಸ್ ಇನ್ಕ್ಲೂಡಿಂಗ್ ಸಿಂಪಲ್, ಕಾಂಪೌಂಡ್, ಫ್ರೇಸಲ್ ಆ್ಯಂಡ್ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್. ಅಂದರೆ ಪ್ರಿಪೋಸಿಷನ್ನ ಸೆವೆರಲ್ ಟೈಪ್ಸಲ್ಲಿ ಅಂದರೆ ಬಹಳ ಟೈಪ್ಸಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ. ಅಂದರೆ ಯಾವ್ಯಾವ ಟೈಪ್ಸ್ ಅಂದರೆ ಟೈಮ್ ಬಗ್ಗೆ ಹೇಳೋದು ಪ್ರಿಪೋಸಿಷನ್ ಬೇರೆ, ಪ್ಲೇಸ್ ಬಗ್ಗೆ ಹೇಳೋ ಪ್ರಿಪೋಸಿಷನ್ ಬೇರೆ, ಈ ರೀತಿ ಪ್ರಿಪೋಸಿಷನ್ಸ್ನ ಕ್ಯಾಟಗರೈಸ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಪ್ರಿಪೋಸಿಷನ್ ಕ್ಯಾಟಗರೈಸ್ ಅಂದರೆ ಟೈಪ್ಸ್ ಆಫ್ ಪ್ರಿಪೋಸಿಷನ್ ಅಂದರೆ ಸಿಂಪಲ್, ಕಾಂಪೌಂಡ್, ಫ್ರೇಸಲ್ ಮತ್ತು ಪಾರ್ಟಿಸಿಪಲ್ ಪ್ರಿಪೋಸಿಷನ್. ಈ ಪ್ರಿಪೋಸಿಷನ್ನು ಮೇನ್ ಆಗಿರೋವಂಥವು. ಅಂದರೆ ಈ 4 ಟೈಪ್ಸ್ ಆಫ್ ಪ್ರಿಪೋಸಿಷನ್ನು ಮೇನ್ ಆಗಿರೋ. ಇವುಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ, ಮತ್ತು ಅವು ನಿಮಗೆ ಟೈಮು, ಪ್ಲೇಸು ಅವು ಯಾವ ರೀತಿ ಫೈಂಡ್ ಮಾಡಬೇಕು ಅಂತ ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಫಸ್ಟಾಗಿ ಈ 4 ಟೈಪ್ಸ್ ಆಫ್ ಪ್ರಿಪೋಸಿಷನ್ನ ಮೀನಿಂಗ್ ಮತ್ತು ಎಕ್ಸಾಂಪಲ್ನ ತಿಳ್ಕೊಳ್ಳೋಣ. ಇವುಗಳಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ನೋಡೋಣ ಬನ್ನಿ. ಫಸ್ಟ್ ಒನ್ ಸಿಂಪಲ್ ಪ್ರಿಪೋಸಿಷನ್. ಸೊ ಇಲ್ಲಿ ನೋಡಿ, ಸಿಂಪಲ್ ಪ್ರಿಪೋಸಿಷನ್ಸ್. ದೀಸ್ ಆರ್ ಸಿಂಗಲ್ ವರ್ಡ್ ಪ್ರಿಪೋಸಿಷನ್ಸ್ ಲೈಕ್ ಎಟ್, ಬೈ, ಫಾರ್, ಇನ್, ಆಫ್, ಆನ್, ದ. ಅಂದರೆ ಇವು ಏನು ಸಿಂಪಲ್ ಪ್ರಿಪೋಸಿಷನು, ಸಿಂಗಲ್ ಪ್ರಿಪೋಸಿಷನ್. ಇವುಗಳೇ ಯಾವುದೇ ರೀತಿ ವರ್ಡ್ಗಳನ್ನು ಸೇರಿಸಿಲ್ಲ. ಅಂದರೆ ಇವಾಗ ಮುಂದೆ ಕೆಲವೊಂದು ಪ್ರಿಪೋಸಿಷನ್ಗಳಲ್ಲಿ ಏನು ವರ್ಡ್ಗಳಿರ್ತವೆ, ಅಂದರೆ 2 ವರ್ಡ್ಸ್ಗಳನ್ನು ಸೇರಿಸಿ ಒಂದು ಪ್ರಿಪೋಸಿಷನ್ ಆಗಿರುತ್ತೆ, ಈ ರೀತಿ ಇರುತ್ತೆ. ಸೊ ಇವು ಸಿಂಪಲ್ ಪ್ರಿಪೋಸಿಷನ್ ಅಂತಂದರೆ ಸಿಂಪಲ್ ಆಗಿ ಒಂದೇ ವರ್ಡಲ್ಲಿರುವಂಥ, ಸಿಂಗಲ್ ವರ್ಡಲ್ಲಿರುವಂಥ ಪ್ರಿಪೋಸಿಷನ್ಗಳನ್ನು ನಾವೇನಂತ ಕರಿತೀವಿ? ಸಿಂಪಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ದ್ಯಾಟ್ಸ್ ಎನಫ್. ಅಂದರೆ ಸಿಂಪಲ್ ಅಂದರೆ ಒಂದು ಸಿಂಗಲ್ ವರ್ಡ್ ಪ್ರಿಪೋಸಿಷನ್ನ ನಾವು ಸಿಂಪಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಬಟ್ ಇವೆಲ್ಲ ಪ್ರಿಪೋಸಿಷನ್ಸು ಏನು ಎರಡು ಶಬ್ದಗಳ ನಡುವೆ ಏನು ರಿಲೇಷನ್ಶಿಪ್ನ ತೋರಿಸುವಂಥ ಪ್ರಿಪೋಸಿಷನ್ಗಳೇ ಆಗಿರುತ್ತೆ, ಬಟ್ ಸಿಂಗಲ್ ವರ್ಡಲ್ಲಿರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಸಿಂಪಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ ಇವಾಗ. ದ ನೆಕ್ಸ್ಟ್ ಒನ್ ಕಾಂಪೌಂಡ್ ಪ್ರಿಪೋಸಿಷನ್. ನೋಡಿ, ಇಲ್ಲಿ ಕಾಂಪೌಂಡ್ ಪ್ರಿಪೋಸಿಷನ್ಲಿ ದೀಸ್ ಆರ್ ಫಾರ್ಮ್ ಬೈ ಕಂಬೈನಿಂಗ್ 2 or more words such as above, across, along, ಅರೌಂಡ್, ಬಿಹೈಂಡ್, ಬಿಲೋ, ಬಿಯಾಂಡ್. ಇಲ್ಲಿ ನೋಡಿ, ಸಿಂಪಲಲ್ಲಿ ನಾವು ಸಿಂಗಲ್ ವರ್ಡನ್ನು ನೋಡಿದ್ದೀವಿ. ಸೊ ಕಾಂಪೌಂಡ್ ಪ್ರಿಪೋಸಿಷನ್ನಲ್ಲಿ ಏನು? ಕಾಂಬೈನಿಂಗ್ 2 or more words. ಅಂದರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಡ್ಗಳನ್ನು ಕಂಬೈನ್ ಮಾಡಿ ಹೇಳೋ ಪ್ರಿಪೋಸಿಷನ್ಗಳನ್ನು ನಾವೇನಂತ ಕರಿತೀವಿ? ಕಾಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡಿ, ಅಬೋವ್. ಇಲ್ಲಿ ಅಬೋವ್ ಸೆಂಟೆನ್ಸಲ್ಲಿ ನೋಡಿ, ಎ ಮತ್ತು ಬೋ, ಅಂದರೆ ಎ ಒಂದು ಸಿಂಗಲ್ ವರ್ಡು, ಬೋ ಒಂದು ಸಿಂಗಲ್ ವರ್ಡು. ಈ ರೀತಿ ಎರಡೆರಡು ಶಬ್ದಗಳನ್ನು ಸೇರಿಸೋದನ್ನು ನಾವು ಏನಂತ ಕರಿತೀವಿ? ಅಕ್ರಾಸ್. ಇಲ್ಲಿ ನೋಡಿ, ಎ ಕ್ರಾಸ್ ಅಂದರೆ 2 ಶಬ್ದಗಳಾದವು. ಈ ರೀತಿ 2 ಅಥವಾ ಅಲಾಂಗ್ ನೋಡಿ, ಎ ಲಾಂಗ್ 2 ಶಬ್ದಗಳಾದವು. ಈ ರೀತಿ 2 ಶಬ್ದಗಳು ಅಥವಾ 2ಕ್ಕಿಂತ ಹೆಚ್ಚು ಶಬ್ದಗಳನ್ನು ನಾವು ಏನೋ ತಗೊಂಡು ಪ್ರಿಪೋಸಿಷನ್ನ ಮಾಡಿದರೆ ಅವುಗಳನ್ನು ನಾವೇನಂತ ಕರಿತೀವಿ? ಕಾಂಬೈನ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿರಬೇಕು, ಸಿಂಪಲ್ ಪ್ರಿಪೋಸಿಷನ್ ಅಂದರೆ ಸಿಂಗಲ್ ವರ್ಡು, ಕಾಂಪೌಂಡ್ ಪ್ರಿಪೋಸಿಷನ್ ಅಂತಂದರೆ 2 ಅಂದರೆ 2ಕ್ಕಿಂತ ಹೆಚ್ಚು, 2 ಅಥವಾ 2ಕ್ಕಿಂತ ಹೆಚ್ಚು ವರ್ಡ್ಸ್ಗಳನ್ನು ಕಂಬೈನ್ ಮಾಡಿರೋದು ಅಂತ ಅರ್ಥ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಫ್ರೇಸಲ್ ಪ್ರಿಪೋಸಿಷನ್ಸ್ ಆರ್ ಗ್ರೂಪ್ ಪ್ರಿಪೋಸಿಷನ್ಸ್. ಇಲ್ಲಿ ಹೆಸರಲ್ಲೇ ಇದೆ ಗ್ರೂಪ್ ಪ್ರಿಪೋಸಿಷನ್ಸ್ ಅಂತ. ಸೊ ನೋಡೋಣ ಬನ್ನಿ ಅದೇನಂತ. ದೀಸ್ ಆರ್ ಪ್ರಿಪೋಸಿಷನಲ್ಸ್ ಫ್ರೇಸಸ್ ಲೈಕ್ ಅಕಾರ್ಡಿಂಗ್ ಟು, ಬಿಕಾಸ್ ಆಫ್, ಇನ್ ಅಡಿಷನ್ ಟು, ಇನ್ಸ್ಟೀಡ್ ಆಫ್, ನೆಕ್ಸ್ಟ್ ಟು, ಓವಿಂಗ್ ಟು. ಇಲ್ಲಿ ನೋಡಿ, ಅಂದರೆ ಈ ಪ್ರಿಪೋಸಿಷನ್ಸ್ಗಳು ಗ್ರೂಪ್ ಪ್ರಿಪೋಸಿಷನ್ಸ್ಗಳು. ಅಂದರೆ ಯಾವುದೇ ಒಂದು ವರ್ಡ್ಸ್ಗಳ ಗ್ರೂಪ್ ಇರುವಂಥದ್ದನ್ನು ನಾವೇನಂತ ಕರಿತೀವಿ? ಗ್ರೂಪ್ ಪ್ರಿಪೋಸಿಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನೋಡಿ, ಇದರಲ್ಲಿ ಎಕ್ಸಾಂಪಲ್ನ ನೋಡಿ, ಅಕಾರ್ಡಿಂಗ್ ಟು. ಇದರಲ್ಲಿ ಎಷ್ಟು ವರ್ಡ್ಸ್ಗಳಿವೆ? 2 ಅಥವಾ 3 ಇರ್ಬೋದು. ಇದರಲ್ಲಿ ಫೈಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಬಿಕಾಸ್ ಆಫ್. ಇಲ್ಲಿ ನೋಡಿ ಎಷ್ಟು ವರ್ಡ್ಗಳಿವೆ? ಬಿ
ಕಾಸ್ ಆಫ್ 3 ವರ್ಡ್ಗಳಾದವು. ಸೊ ಇದನ್ನು ಗ್ರೂಪ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಅದು ಅಲ್ಲದೆ ಇವು ಗ್ರೂಪ್ ಅಲ್ಲದೆ ಒಂದು ಫ್ರೇಸಲ್ ಆಗಿರಬೇಕು ಅವು. ಅಂದರೆ ಒಂದು ಗ್ರೂಪ್ ಅಥವಾ ಅಂದರೆ 3 ಅಥವಾ 4 ಪ್ರಿಪೋಸಿಷನ್ ಇದ್ದರೂ ಅದರದ ಒಂದು ಫ್ರೇಸಲ್ ಅಂತಂದರೆ ಪ್ರಿಪೋಸಿಷನ್ ವರ್ಡ್ಗಳ ಫ್ರೇಸಲ್ ಆಗಿರಬೇಕು. ಅದನ್ನು ನಾವೇನಂತ ಕರಿತೀವಿ? ಫ್ರೇಸಲ್ ಪ್ರಿಪೋಸಿಷನ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಪಾರ್ಟಿಸಿಪಲ್ ಪ್ರಿಪೋಸಿಷನ್. These are participles, words ending in ing or ed used as prepositions. ನೋಡಿ ಇಲ್ಲಿ ಯಾವುದೇ ಒಂದು ಪ್ರಿಪೋಸಿಷನ್ನು ing ಮತ್ತು ಯಲ್ಲಿ ವರ್ಬ್ಸ್ ಎಂಡ್ ಆದರೆ ಅವುಗಳನ್ನು ನಾವು ಏನಂತ ಕರಿತೀವಿ? ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಅಂದರೆ ಈ ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸಲ್ಲಿ ವರ್ಬ್ಸು ಏನಾಗುತ್ತೆ? ing ಮತ್ತು ed ಫಾರ್ಮಲ್ಲಿ ಎಂಡ್ ಆಗುತ್ತೆ. ಸೊ ಅವುಗಳನ್ನು ನಾವೇನಂತ ಕರಿತೀವಿ? ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಸಚ್ ಆಸ್ ಕನ್ಸಿಡರಿಂಗ್, ಡ್ಯೂರಿಂಗ್, ಇನ್ಕ್ಲೂಡಿಂಗ್, ಇವೆಲ್ಲ ನೋಡಿ, ಇವೆಲ್ಲ ವರ್ಡ್ಗಳು ing ಫಾರ್ಮಿಂದ ಎಂಡ್ ಆಗ್ತಾ ಇದೆ. ಸೊ ಇವುಗಳನ್ನು ನಾವು ಏನಂತ ಕರಿತೀವಿ? ಪಾರ್ಟಿಸಿಪಲ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ನೋಡೋಣ ಬನ್ನಿ ಏನು ಅಂತ. ಸೊ ಇಲ್ಲಿ 4 ಇಂಪಾರ್ಟೆಂಟ್ ಪ್ರಿಪೋಸಿಷನ್ಸ್ ಟೈಪ್ಸ್ನ ತಿಳ್ಕೊಂಡ್ವಿ. ಸೊ ದ ನೆಕ್ಸ್ಟ್ ಏನು ಅಂದರೆ, ಪ್ರಿಪೋಸಿಷನ್ ಕ್ಯಾನ್ ಆಲ್ಸೋ ಬಿ ಗ್ರೂಪ್ಡ್ ಬೇಸ್ಡ್ ಆನ್ ದ ರಿಲೇಷನ್ಶಿಪ್ ದೇ ಎಕ್ಸ್ಪ್ರೆಸ್. ನೋಡಿ ಇಲ್ಲಿ ಪ್ರಿಪೋಸಿಷನ್ಸ್ ಕ್ಯಾನ್ ಆಲ್ಸೋ ಬಿ ಗ್ರೂಪ್ಡ್ ಅಂದರೆ ಪ್ರಿಪೋಸಿಷನ್ಸು ಯಾವ ರೀತಿ ಗ್ರೂಪ್ ಆಗುತ್ತೆ ಅಂದರೆ ರಿಲೇಷನ್ಶಿಪ್ ಅಂದರೆ ಯಾವ ರೀತಿ ರಿಲೇಷನ್ಶಿಪ್ ಎಕ್ಸ್ಪ್ರೆಸ್ ಮಾಡುತ್ತೆ ಅದ್ರ ಮೇಲೂ ನಾವು ಗ್ರೂಪ್ನ ಮಾಡ್ತೀವಿ, ಅದ್ರ ಮೇಲೂ ಟೈಪ್ಸ್ನ ಮಾಡ್ತೀವಿ. ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಸಚ್ ಆಸ್ ಟೈಮ್, ಪ್ಲೇಸ್, ಡೈರೆಕ್ಷನ್, ಮ್ಯಾನರ್, ಕಾಸ್ ಆರ್ ಪರ್ಪಸ್. ಇಲ್ಲಿ ನೋಡಿ, ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಟೈಮ್ನ ತೋರಿಸುವಂಥ ಪ್ರಿಪೋಸಿಷನ್ ಗ್ರೂಪ್ ಬೇರೆ, ಪ್ಲೇಸ್ ತೋರಿಸುವಂಥ ಪ್ರಿಪೋಸಿಷನ್ ಗ್ರೂಪ್ ಬೇರೆ, ಮತ್ತು ಡೈರೆಕ್ಷನ್ ತೋರಿಸುವಂಥ ಪ್ರಿಪೋಸಿಷನ್ ಗ್ರೂಪ್ ಬೇರೆ. ಈ ರೀತಿ ಗ್ರೂಪ್ಗಳನ್ನು ಮಾಡಿನೂ ಕೂಡ ಪ್ರಿಪೋಸಿಷನ್ನ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಸೊ ಅವು ಯಾವುವು ಅಂತ ನೋಡೋಣ. ಅಂದರೆ ಟೈಮ್ ತೋರಿಸೋವು ಯಾವುವು, ಪ್ಲೇಸ್ ತೋರಿಸೋವು ಯಾವ ಪ್ರಿಪೋಸಿಷನ್ನು, ಡೈರೆಕ್ಷನ್ನು, ಮ್ಯಾನರು, ಕಾಸು, ಪರ್ಪೋಸು, ಇವುಗಳನ್ನೆಲ್ಲ ತೋರಿಸುವಂಥ ಪ್ರಿಪೋಸಿಷನ್ಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ. ಸೊ ದ ಫಸ್ಟ್ ಒನ್, ಪ್ರಿಪೋಸಿಷನ್ಸ್ ಆಫ್ ಟೈಮ್. ಅಂದರೆ ಈ ಪ್ರಿಪೋಸಿಷನ್ಸ್ಗಳು ಏನು ತೋರಿಸುತ್ತವೆ? ಟೈಮನ್ನು ತೋರಿಸುತ್ತವೆ. ನೋಡಿ ಇಲ್ಲಿ ಇಂಡಿಕೇಟ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಅಲ್ಲಾಂದರೆ ಇಲ್ಲಿ ವೆನ್ ಅಂದರೆ ಯಾವಾಗ ಅಂತ ತೋರಿಸೋದನ್ನು, ಟೈಮ್ ತೋರಿಸೋದನ್ನು ನಾವು ಪ್ರಿಪೋಸಿಷನ್ಸ್ ಆಫ್ ಟೈಮ್ಸ್ ಅಂತ ಗ್ರೂಪ್ ಮಾಡಿದ್ದೀವಿ. ನೋಡಿ ಅವು ಯಾವ್ಯಾವು? ಟೈಮ್ ತೋರಿಸೋ, ಯಾವಾಗ ಅಂತ ತೋರಿಸೋ ಪ್ರಿಪೋಸಿಷನ್ಸ್ಗಳು ಯಾವ್ಯಾವು ನೋಡಿ. ಬಿಫೋರ್, ಆಫ್ಟರ್, ಡ್ಯೂರಿಂಗ್, ಅಂಟಿಲ್, ಸಿನ್ಸ್, ಆನ್, ಎಟ್, ಇನ್. ನೋಡಿ ಇವೆಲ್ಲ ಪ್ರಿಪೋಸಿಷನ್ಸು ಏನು ತೋರಿಸುತ್ತವೆ? ಟೈಮನ್ನು ತೋರಿಸುತ್ತವೆ. ಅಂದರೆ ಬಿಫೋರ್ ಅಂತಂದರೆ ಮುಂಚೆ, ಅಂದರೆ ಮುಂಚೆ ಅನ್ನೋದು ಮುಂಚೆ, ಆಮೇಲೆ ಇವುಗಳನ್ನು ಟೈಮ್ಗಳನ್ನು ತೋರಿಸೋದು. ಆವಾಗ, ಇವಾಗ, ಮಧ್ಯದಲ್ಲಿ. ಡ್ಯೂರಿಂಗ್ ಅಂದರೆ ಮಧ್ಯದಲ್ಲಿ, ಅಂಟಿಲ್ ಅಂದರೆ ಕೊನೆವರೆಗೂ, ಸಿನ್ಸ್ ಅಂದರೆ ಇಲ್ಲಿವರೆಗೂ, ಆನ್ ಮೇಲೆ. ಈ ರೀತಿ ಎಲ್ಲ ತೋರಿಸೋಗಳನ್ನ ಏನಂತ ಕರಿತೀವಿ? ಟೈಮ್ಸ್ ಆಫ್ ಪ್ರಿಪೋಸಿಷನ್ ಅಂತ ಕರಿತೀವಿ. ಅಂದರೆ ಈ ಪ್ರಿಪೋಸಿಷನ್ಗಳೆಲ್ಲ ಟೈಮನ್ನು ತೋರಿಸುತ್ತವೆ. ದ ನೆಕ್ಸ್ಟ್ ನೋಡಿ, ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್. ಇಂಡಿಕೇಟ್ ಲೊಕೇಶನ್. ಅಂದರೆ ಈ ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಗ್ರೂಪ್ ಏನು ತೋರಿಸುತ್ತೆ? ಲೊಕೇಶನನ್ನು ತೋರಿಸುತ್ತೆ. ಅಂದರೆ ಆ ಪ್ರಿಪೋಸಿಷನ್ನು ಯಾವ ಲೊಕೇಶನಲ್ಲಿದೆ, ಅಂದರೆ ಮೇಲ್ಗಡೆ ಇದೆಯಾ, ಕೆಳಗಡೆ ಇದೆಯಾ, ಆಚೆ, ಈಚೆ, ಈ ರೀತಿನ ತೋರಿಸೋದಕ್ಕೆ ನಾವು, ಅಂದರೆ ಪ್ಲೇಸನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಂತ ಕರಿತೀವಿ. ನೋಡು ಆ ಪ್ರಿಪೋಸಿಷನ್ಸ್ಗಳು ಯಾವುವು ಅಂತ ನೋಡೋಣ. ಎಟ್, ಆನ್, ಇನ್, ಅಬೌವ್, ಬಿಲೋ, ಬಿಟ್ವೀನ್, ನಿಯರ್, ಬಿಸೈಡ್. ನೋಡಿ ಈ ಎಲ್ಲ ಪ್ರಿಪೋಸಿಷನ್ಸ್ ಏನು ತೋರಿಸ್ತವೆ? ಪ್ಲೇಸನ್ನು ತೋರಿಸುತ್ತವೆ. ನೋಡಿ ಇಲ್ಲಿ ಎಟ್ ಅನ್ನೋದು ಅಲ್ಲಿ, ಅಬೌವ್ ಮೇಲೆ, ಆನ್ ಮೇಲೆ, ಇನ್ ಅಂದರೆ ಒಳಗೆ, ಬಿಲೋ ಅಂದರೆ ಕೆಳಗೆ, ಬಿಟ್ವೀನ್ ಅಂದರೆ ಮಧ್ಯದಲ್ಲಿ, ನಿಯರ್ ಅಂದರೆ ಸಮೀಪ, ಬಿಸೈಡ್ ಅಂದರೆ ಪಕ್ಕದಲ್ಲಿ. ಅಂದರೆ ಇವೆಲ್ಲ ಏನು ತೋರಿಸುತ್ತವೆ? ಎಲ್ಲಿ, ವೇರ್ ಅನ್ನೋದನ್ನು ತೋರಿಸುತ್ತವೆ. ಈ ವೇರ್ ಅನ್ನೋದನ್ನು ತೋರಿಸುವಂಥ ಪ್ರಿಪೋಸಿಷನ್ಸ್ಗಳನ್ನು ನಾವು ಏನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ನು ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್. ಇಲ್ಲಿ ನೋಡಿ, ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಏನು ತೋರಿಸುತ್ತೆ? ಡೈರೆಕ್ಷನ್ನ ತೋರಿಸುತ್ತವೆ. ಮತ್ತು ಅವು ಎರಡರ ಮಧ್ಯೆ ಎಷ್ಟು ಡೈರೆಕ್ಷನ್ ಅಂದರೆ ಎರಡು, ಯಾವುದೇ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಅವುಗಳ ನಡುವೆ ಡ್ಯೂರೇಷನ್ನ ತೋರಿಸುತ್ತವೆ. ಡೈರೆಕ್ಷನ್ ತೋರಿಸುತ್ತವೆ, ಡ್ಯೂರೇಷನ್ ತೋರಿಸುತ್ತವೆ. ಇವುಗಳನ್ನು ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಂಡಿಕೇಟ್ ಮೂಮೆಂಟ್ ಆರ್ ಡೈರೆಕ್ಷನ್. ಇಲ್ಲಿ ಏನು ತೋರಿಸುತ್ತವೆ? ಮೂಮೆಂಟನ್ನು ತೋರಿಸುತ್ತವೆ. ಅಂದರೆ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತಲೂ ತೋರಿಸುತ್ತೆ, ಮತ್ತು ಡೈರೆಕ್ಷನನ್ನು ಯಾವ ಕಡೆ ಅಂತಲೂ ತೋರಿಸುತ್ತವೆ. ನೋಡಿ ಇಲ್ಲಿ ಅವು ಯಾವುಗಳಂತಂದರೆ, ಎಕ್ಸಾಂಪಲ್, ಟು, ಫ್ರಮ್, ಟುವಾರ್ಡ್ಸ್, ಅಕ್ರಾಸ್, ಥ್ರೋ, ಅಪ್, ಡೌನ್.
ಅಂದರೆ ಯಾವ ಕಡೆ ಡೈರೆಕ್ಷನು ಅಂದರೆ ಮೇಲೆ ಕೆಳಗೆ ಪಕ್ಕದ ಕಡೆ ಆ ಕಡೆ ಈ ಕಡೆಯನ್ನು ತೋರಿಸೋದಕ್ಕೆ ನಾವೇನಂತ ಕರಿತೀವಿ, ಡೈರೆಕ್ಷನ್ ತೋರಿಸೋದಕ್ಕೆ ಪ್ರಿಪೋಸಿಷನ್ಸ್ ಆಫ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡೋಣ. ದ ನೆಕ್ಸ್ಟ್ ಒನ್ ಇಸ್ ಪ್ರಿಪೋಸಿಷನ್ಸ್ ಆಫ್ ಮ್ಯಾನರ್. ಇವುಗಳು ಹೆಸರಲ್ಲೇ ಇದೆ, ಮ್ಯಾನರನ್ನು ತೋರಿಸುತ್ತವೆ. ಇವುಗಳೇನು ತೋರಿಸುತ್ತವೆ, ಮ್ಯಾನರನ್ನು ತೋರಿಸುತ್ತವೆ. ಡಿಸ್ಕ್ರೈಬ್ ಹೌ ಸಮಥಿಂಗ್ ಈಸ್ ಡೌನ್. ಇಲ್ಲಿ ಏನು ಮ್ಯಾನರ್ ಅಂದರೆ ಹೌ ಸಮಥಿಂಗ್ ಈಸ್ ಡೌನ್ ಅಂದರೆ ಹೌ ಅನ್ನೋದನ್ನು ತೋರಿಸುತ್ತೆ. ಯಾವುದೇ ಒಂದು ಕೆಲಸ ಹೇಗೆ ಆಯಿತು, ಯಾವುದೇ ಒಂದು ವ್ಯಕ್ತಿ ಹೇಗೆ ಇದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಆ ವರ್ಡ್ಗಳನ್ನು ಲಿಂಕ್ ಮಾಡೋದನ್ನು ನಾವೇನಂತ ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಮ್ಯಾನರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ಲು, ಬೈ, ವಿತ್, ಲೈಕ್. ಶೀ ಈಸ್ ಲೈಕ್ ಫ್ಲವರ್ ಅಂದರೆ ಅವಳು ಫ್ಲವರ್ ಥರನೇ ಇದ್ದಾಳೆ. ಶೀ ಈಸ್ ಲೈಕ್ ಫ್ಲವರ್. ಈ ಫ್ಲವರ್ ಥರನೇ ಇದ್ದಾಳೆ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ, ಲೈಕ್ ಅನ್ನೋದನ್ನು ಇಲ್ಲಿ ಪ್ರಿಪೋಸಿಷನ್ ಅಂದರೆ ಲೈಕ್ ಏನು ತೋರಿಸ್ತಾ ಇದೆ, ಮ್ಯಾನರನ್ನು ತೋರಿಸ್ತಾ ಇದೆ. ಶೀ ಲೈಕ್ಸ್ ಹಿಸ್ ಡಾಗ್, ಶೀ ಲೈಕ್ಸ್ ಹರ್ ಡಾಗ್ ಅಂದರೆ ಅವಳ ಡಾಗನ್ನು ಅವಳು ಇಷ್ಟಪಡ್ತಾಳೆ. ಇಲ್ಲಿ ಮ್ಯಾನರನ್ನು ತೋರಿಸ್ತಾ ಇದೆ. ಸೊ ಅದಕ್ಕೆ ನಾವು ಇವುಗಳನ್ನ ಏನು ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ನು ಪ್ರಿಪೋಸಿಷನ್ಸ್ ಆಫ್ ಕಾಸ್ ಆರ್ ರೀಸನ್ ಅಂದರೆ ರೀಸನ್ನು ಮತ್ತು ಕಾರಣಗಳು. ಕಾಸ್ ಅಂದರೆ ಕಾರಣಗಳು ಹೇಳೋದನ್ನು ನಾವೇನಂತ ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಕಾಸ್ ಆರ್ ರೀಸನ್ ಅಂತ ಕರಿತೀವಿ. ನೋಡಿ ಇಲ್ಲಿ, ಎಕ್ಸ್ಪ್ಲೇನ್ ದ ರೀಸನ್ಸ್ ಫಾರ್ ಸಮಥಿಂಗ್ ಅಂದರೆ ಯಾವುದೇ ಒಂದು ವಿಷಯಕ್ಕೆ, ಯಾವುದೇ ಒಂದು ವಿಷಯದ ಮೇಲೆ ಕಾರಣಗಳನ್ನು ಕೊಡೋದನ್ನು, ರೀಸನ್ ಕೊಡೋದನ್ನು, ಆ ಪ್ರಿಪೋಸಿಷನ್ಸ್ಗಳನ್ನು ನಾವೇನಂತ ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಕಾಸ್ ಆರ್ ರೀಸನ್ ಅಂತ ನೋಡಿ ಇಲ್ಲಿ, ಬಿಕಾಸ್ ಆಫ್, ಡ್ಯೂ ಟು ಸಮ್ ರೀಸನ್ ಐ ಡಿಂಟ್ ಕಮ್ ಅಂದರೆ ಕೆಲವು ರೀಸನ್ಗಳಿಂದ ನಾನು ಬರೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ಯು ಅಂದರೆ ನಿನ್ನಿಂದಾನೇ, ನಿನ್ನ ಕಾರಣದಿಂದಾನೇ ಇದಾಯಿತು ಅಂದರೆ ರೀಸನ್ಗಳು ಮತ್ತು ಕಾರಣಗಳನ್ನು ಹೇಳೋದನ್ನು ನಾವು ಏನಂತ ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಕಾಸ್ ಆರ್ ರೀಸನ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಇಲ್ಲಿ ಪ್ರಿಪೋಸಿಷನ್ಸ್ ಆಫ್ ಪರ್ಪೋಸ್ ಅಂದರೆ ಪರ್ಪೋಸ್, ಅದರಿಂದಾನೇ ಅಂತ ಹೇಳೋದನ್ನು ನಾವು ಪರ್ಪೋಸ್ ಅಂತ, ಅಂದರೆ ಯಾವುದರಿಂದ ಅಂತ ಹೇಳೋದನ್ನು ನಾವು ಪರ್ಪೋಸ್ ಅಂತ ಕರಿತೀವಿ. ಸೊ ಈ ರೀತಿ ಪ್ರಿಪೋಸಿಷನ್ನ ಅಂದರೆ ಅದರಿಂದ, ಇದರಿಂದ ಅಂತ ಹೇಳೋದನ್ನು ನಾವು ಈ ಪ್ರಿಪೋಸಿಷನ್ಸ್ಗಳನ್ನ ಏನಂತ ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಪರ್ಪೋಸ್ ಅಂತ ಕರಿತೀವಿ. ಎಕ್ಸ್ಪ್ಲೇನ್ ದ ಪರ್ಪೋಸ್ ಆಫ್ ಸಮಥಿಂಗ್ ಅದೇ ಯಾವುದೇ ಒಂದು ವರ್ಕ್ ಆಗಿದ್ದರೆ ಅದು ಯಾವುದರಿಂದ ಆಯಿತು, ಯಾರಿಂದ ಆಯಿತು ಅಂತ ಹೇಳೋದು ಪ್ರಿಪೋಸಿಷನ್ಸ್ಗಳನ್ನು ನಾವು ಏನಂತ ಕರಿತೀವಿ, ಪ್ರಿಪೋಸಿಷನ್ಸ್ ಆಫ್ ಪರ್ಪೋಸ್ ಅಂತ ಕರಿತೀವಿ. ಇಲ್ಲಿ ಪ್ರಿಪೋಸಿಷನ್ಸ್ ಆಫ್ ಪರ್ಪೋಸ್ ಓನ್ಲಿ ಎರಡೇ ಇರೋದು, ಫಾರ್ ಆ್ಯಂಡ್ ಟು. ಈ ಪ್ರಿಪೋಸಿಷನ್ಸ್ ಆಫ್ ಪರ್ಪೋಸ್ ಎರಡೇ ಇರೋದು, ಫಾರ್ ಆ್ಯಂಡ್ ಟು. ಯಾವುದೇ ಪರ್ಪೋಸ್ ಇರಲಿ ಅದಕ್ಕೆ ನಾವು ಫಾರ್ ಆ್ಯಂಡ್ ಟು ಮಾತ್ರ ಬಳಸ್ತೀವಿ. ಸೊ ಫ್ರೆಂಡ್ಸ್, ನೀವು ಇವಾಗ ಪ್ರಿಪೋಸಿಷನ್ ಅಂದರೆ ಏನು, ಪ್ರಿಪೋಸಿಷನ್ ಟೈಪ್ಸು ಮತ್ತು ಪ್ರಿಪೋಸಿಷನ್ ಯಾವ ರೀತಿ ಪ್ರಿಪೋಸಿಷನ್ಸ್ಗಳು ಅಂದರೆ ಟೈಮ್ ಪ್ರಿಪೋಸಿಷನ್ಸು, ಪ್ಲೇಸ್ ಪ್ರಿಪೋಸಿಷನ್ಸು, ಮ್ಯಾನರ್ಸ್ ಪ್ರಿಪೋಸಿಷನ್ಸು ಮತ್ತು ಡ್ಯೂರಿಂಗ್ ಪ್ರಿಪೋಸಿಷನ್ಸು ಮತ್ತು ಪರ್ಪೋಸು, ಕಾಸು, ಈ ಪ್ರಿಪೋಸಿಷನ್ಸ್ಗಳೆಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿಯಾದ ಹೆಚ್ಚು ಗ್ರಾಮರ್ ವೀಡಿಯೋಗಳಿಗಾಗಿ, ಇಂಗ್ಲೀಷ್ ಗ್ರಾಮರ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚು ಗ್ರಾಮರ್ ವೀಡಿಯೋಗಳು ಮತ್ತು ಹೆಚ್ಚು ಟಿಪ್ಸ್ಗಳನ್ನು, ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾವ ರೀತಿ ಗ್ರಾಮರ್ ಯೂಸ್ ಮಾಡ್ತಾರೆ ಅವುಗಳ ಕ್ವಶನ್ಗಳು ಎಲ್ಲನೂ ನಾನು ನನ್ನ ಚಾನಲಲ್ಲೇ ಕೊಡ್ತೀನಿ. ಸೊ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಮುಗಿಸೋಣ.